ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗಣಮಭಿಷ್ಟದಂ ಚತುರ್ಮುಖೈರತನ್ಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿ ಶ್ರೇಷ್ಠರಿಗೆ ದಾಸ ವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 333ನೇ ನುಡಿ ಸ್ಮರಣೆ. ಈ ಸ್ಮರಣೆಯಲ್ಲಿ ಬರ್ತಕ್ಕಂಥ ಸತ್ತಾಭಿನವ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಸತ್ಯಪೂರ್ಣ ತೀರ್ಥರ ಆರಾಧನೆ, ಶ್ರೀಪಾದರಾಜರ ಆರಾಧನೆ, ವಟ ಸಾವಿತ್ರಿ ವ್ರತ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಬರ್ತಾ ಇವೆ. ಅದರಲ್ಲಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಂದರೆ ಆಚಾರ್ಯರ ಮಧ್ವರ ನಂತರ 20ನೇ ಯತಿ ಶ್ರೇಷ್ಠರು, ಅವರ ಶಿಷ್ಯರೇ ಸತ್ಯಪೂರ್ಣ ತೀರ್ಥರು. ಅವರು ಆಚಾರ್ಯರ ಮಧ್ವರ ನಂತರ 21ನೇ ಯತಿಗಳು. ಸಾಧಾರಣ ಸತ್ಯಾಭಿನವ ತೀರ್ಥರು 33 ವರ್ಷಗಳ ಕಾಲ ಅವರು ರಾಮದೇವರ ಪೂಜೆಯನ್ನು ಮಾಡ್ತಕ್ಕಂಥ ಭಾಗ್ಯ ಬಂತು. ಅದೇ ನಂತರ ಸತ್ಯಪೂರ್ಣ ತೀರ್ಥರಿಗೆ 20 ವರ್ಷ ಪೀಠದಲ್ಲಿದ್ದರು. ಅವರು ಕೂಡ ವಿಶೇಷವಾಗಿ ಸತ್ಯಾಭಿನವ ತೀರ್ಥರ ಕಾಲದಲ್ಲಿ ಈ ಒಂದು ಶಿಸ್ತು ಅಂತ ಏನಿದೆ, ಮಠದ ಶಿಸ್ತು ಅಂತ ನೋಡಬೇಕಾದ್ರೆ ಸತ್ಯಾಭಿನವ ತೀರ್ಥರನ್ನು ನಾವು ಸ್ಮರಣೆ ಮಾಡಲೇಬೇಕು. ಯಾಕಂತ ಹೇಳಿದರೆ ಅವರ ಜೊತೆಗೆ ಸಂಸ್ಥಾನ ಎಲ್ಲೇ ಹೋದರೂ 64 ಜನ ಶಿಷ್ಯರ ಜೊತೆಗಿರ್ತಿದ್ದರಂತೆ. ಒಬ್ಬೊಬ್ಬ ಶಿಷ್ಯರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಿದ್ದರಂತೆ. ಅದೇ ರೀತಿಯಾಗಿ ಯಾವುದೇ ಪ್ರತಿನಿತ್ಯ ರಾತ್ರಿ ಈ ಶ್ರೀಮಠದ ಲೆಕ್ಕಪತ್ರಗಳನ್ನು ತಾವೇ ಖುದ್ದಾಗಿ ನೋಡ್ತಿರಂತೆ. ಎಷ್ಟು ಇನ್ಕಮ್ ಬಂತು, ಎಷ್ಟು ಖರ್ಚಾಯಿತು, ನಾಳಿನ ಕಾರ್ಯಕ್ರಮಕ್ಕೆ ಏನು ಎಂಬುದನ್ನು ಖುದ್ದಾಗಿ ಅವರೇ ನೋಡ್ತಿದ್ದರು. ಅವರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಅವರೇ ಪ್ರತಿಯೊಬ್ಬರಿಗೂ ತೀರ್ಥ ಕೊಡೋ ಕಾಲಕ್ಕೆ ತೀರ್ಥ ಗಂಧ ಅಕ್ಷಾತಿಗಳನ್ನು ಅವರೇ ಪ್ರತಿಯೊಬ್ಬ ಭಕ್ತರಿಗೆ ಕೊಡ್ತಕ್ಕಂಥ ಪದ್ಧತಿಯನ್ನು ಶ್ರೀಪಾದಂಗಳವರು ಮಾಡ್ತಾಯಿದ್ದರು. ಹೀಗಾಗಿ ಪ್ರತಿಯೊಬ್ಬರಿಗೂ ನೆಚ್ಚಿನ ಗುರುಗಳಾಗಿ ಅವರ ಶಿಷ್ಯರೇ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು. ಇವತ್ತು ಕಂಚಿಯಲ್ಲಿ ಬಂಗಾರದ ಒಂದು ಪದಕ ಕೊಟ್ಟಿರ್ತಕ್ಕಂಥ ಕೀರ್ತಿ ಸತ್ಯಪೂರ್ಣ ತೀರ್ಥರಿಗೆ ಬರ್ತಾ ಇದೆ. ಹೀಗಾಗಿ ಕಂಚಿ ವರದರಾಜನಿಗೆ. ಹೀಗಾಗಿ ಅವರ ಒಂದು ಸವಿನೆನಪಿನಲ್ಲಿ ಸತ್ಯಪೂರ್ಣ ತೀರ್ಥರ ವೃತ್ತಿಕ ವೃಂದಾವನ ಕೂಡ ನಾವು ಅಲ್ಲಿ ನೋಡಬಹುದು. ಅಂದರೆ ಕಂಚಿಗೆ ಹೋದವರು ಉತ್ತರಾದಿ ಮಠದಲ್ಲಿ ಹೇಳ್ಕೊಂಡಾಗ ಆ ಉತ್ತರಾದಿ ಮಠನೇ ಸತ್ಯಪೂರ್ಣ ತೀರ್ಥರ ಮೂಲ ವೃತ್ತಿಕ ಬೃಂದಾವನ ಇರ್ತಕ್ಕಂಥ ದಿವ್ಯ ಸ್ಥಳ. ಸತ್ಯಪೂರ್ಣ ತೀರ್ಥರ ಒಂದು ಸತ್ಯಾಭಿನವ ತೀರ್ಥರ ಕೊಡುಗೆ ಉತ್ತರಾದಿ ಮಠಕ್ಕೆ ಸಾಕಷ್ಟು ಎಲ್ಲ ಮೂಲಗಳಿಂದ ಅವರು ಆದಾಯ ಬರ್ತಕ್ಕಂಥ ಮಠವನ್ನು ಮಾಡಿದರು. ಶಿಷ್ಯರ ಸಂಪತ್ತನ್ನು ಬೆಳೆಸಿದರು. ಅವರ ಕೆಲಸ ಜ್ಞಾನ ವರ್ಧನೆ ಕೂಡ ಅದೇ ರೀತಿಯಾಗಿ ಆಚಾರ್ಯರ ಮಧ್ವ ಸಿದ್ಧಾಂತದ ಪ್ರಚಾರ ಕೂಡ ಅಷ್ಟೇ ಪ್ರಮಾಣದಲ್ಲಿ ಅಂತ ಹೇಳ್ತಾ ಒಂದು ನಾಚರಗುಡಿಯಲ್ಲಿ ಸತ್ಯಾಭಿನವ ತೀರ್ಥರ ವೃಂದಾವನ ಇದೆ. ಕೋಲಪುರದಲ್ಲಿ ಕೋಲಪುರ ಅಂಥೇಳಿ ಅಲ್ಲಿ ಕೂಡ ಇವರ ನಮ್ಮ ಸತ್ಯಪೂರ್ಣ ತೀರ್ಥರ ಮೂಲ ಬೃಂದಾವನ ನೋಡಬಹುದು ಅಂತ ಹೇಳ್ತಾ ಅವರಿಬ್ಬರ ಸ್ಮರಣೆಯನ್ನು ಮಾಡೋಣ. ಯಾಕಂತ ಹೇಳಿದ್ರೆ ಸತ್ಯಪೂರ್ಣ ತೀರ್ಥರ ಶಿಷ್ಯರೇ ಸತ್ಯ ವಿಜಯ ತೀರ್ಥರು ಮತ್ತು ಸತ್ಯಪ್ರಿಯ ತೀರ್ಥರು ಇಬ್ಬರಿಗೆ ಆಶ್ರಮ ಕೊಡ್ತಾರೆ. ಒಂದು ಅದೇ ಸತ್ಯಪ್ರಿಯ ತೀರ್ಥರೇ ಸತ್ಯಬೋಧರಿಗೆ ಕೊಡ್ತಾರೆ, ಸತ್ಯ ಸಂಧರಿಗೆ ಕೊಡ್ತಾರೆ. ಈ ಒಂದು ಭವ್ಯ ಪರಂಪರೆಯನ್ನು ನಾವು ಈ ಒಂದು ಉತ್ತರಾದಿ ಮಠದಲ್ಲಿ ನಾವು ನೋಡಬಹುದು ಅಂತ ಹೇಳ್ತಾ, ಜೊತೆಗೆ ದಾಸ ಶ್ರೇಷ್ಠರು ಅಂತ ಹೇಳಿದರೆ ದಾಸ ಸಾಹಿತ್ಯಕ್ಕೆ ಹರಿಕಾರರು ಶ್ರೀಕಾರ ಹಾಕಿದವರು ಯಾರು ಅಂತ ಹೇಳಿದರೆ ನಮ್ಮ ಶ್ರೀಪಾದ ರಾಯರು ಅಂಥೇಳಿ ಅವರ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾಚಾರ್ಯರು. ಬಾಲ್ಯದಲ್ಲಿ ಅವರಿಗೆ ಸನ್ಯಾಸಾಶ್ರಮ ಕೊಟ್ಟಾಗ ವರ್ಣ ತೀರ್ಥ ಶ್ರೀಪಾದಂಗಳವರ ಬಹಳ ನೆಚ್ಚಿನ ಶಿಷ್ಯರಾಗಿದ್ದರು. ನಂತರ ವಿಭುಧೀಂದ್ರ ತೀರ್ಥರಲ್ಲಿ ಅವರು ಪಾಠ ಪ್ರವಚನ ಕೂಡ ಮುಂದುವರಿಸಿದರು. ಒಂದು ಸಾರಿ ಕೊಪ್ಪರ ಅಂಥೇಳಿ ಕೃಷ್ಣಾ ನದಿಯ ತೀರದಲ್ಲಿರ್ತಕ್ಕಂಥ ಕೊಪ್ಪರ ನರಸಿಂಹ ಕ್ಷೇತ್ರ, ಲಕ್ಷ್ಮೀ ನರಸಿಂಹದೇವರ ಕ್ಷೇತ್ರಕ್ಕೆ ಅಲ್ಲಿ ಹೋದಾಗ ಅಲ್ಲಿ ರಘುವರಿಯ ತೀರ್ಥರು ಕೂಡ ಅಲ್ಲಿದ್ದರು, ವಿಭುಧೀಂದ್ರ ತೀರ್ಥರಿದ್ದರು. ಸ್ವರ್ಣವರ್ಣ ತೀರ್ಥ ಶ್ರೀಪಾದಂಗಳವರು ಒಂದು ಸನ್ಯಾಸಿಯನ್ನು ಆ ಕ್ಷೇತ್ರಕ್ಕೆ ಕರ್ಕೊಂಡು ಹೋದಾಗ ಅವರ ವಿದ್ವತ್ತು ನೋಡಿ ಬೆರಗಾದರಂತೆ ವಿಭುಧೀಂದ್ರ ತೀರ್ಥರು ಮತ್ತು ರಘುನಾಥ ತೀರ್ಥರು. ಹೀಗಾಗಿ ಅವರಿಗೆ ನೀವು ಶ್ರೀಪಾದ ರಾಯಲ್ಲ, ಇನ್ಮೇಲೆ ನೀವು ಶ್ರೀಪಾದ ರಾಜರು ಅಂತ ಹೇಳಿದಂತೆ ಬಾಲ್ಯದಲ್ಲಿ ಸಕಲ ವೇದಾಂತ ಸಾರದ ಒಂದು ವಿಶೇಷತೆಯನ್ನು ಮೆರೆದವರು ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಹೇಳಿ ಕರಿತೀವಿ. ಮುಂದೆ ಅವರಿಗೆ ಲಕ್ಷ್ಮೀನಾರಾಯಣ ತೀರ್ಥರು ಮುಂದೆ ಶ್ರೀಪಾದ ರಾಜರಾಗಿ ಮೆರೆದರು.
ಅವರ ಎಲ್ಲಿ ಇರ್ತಾರೋ ಅವರ ಸ್ಮರಣೆ ಮಾಡಿದ್ರೆ ಸಾಕು 64 ಮೃಷ್ಟಾನ್ನ ಭೋಜನಗಳು ರೆಡಿಯಾಗಿರ್ತಿದ್ದಂತೆ. ಅವರ ಸ್ಮರಣೆ ಯಾರೇ ಮಾಡಿದರೂ ಕೂಡ, ಎಂಥ ಅರಣ್ಯದಲ್ಲಿ ಕೂಡ ಸಂಸ್ಥಾನ ಪೂಜೆ ಮಾಡಿದರೂ ಕೂಡ ಅಷ್ಟು ಪದಾರ್ಥಗಳು ಬರ್ತಾ ಇದ್ದವು. ಹೀಗಾಗಿ ಯಾರೇ ಬಡತನದಲ್ಲಿದ್ದ ಬ್ರಾಹ್ಮಣರು ಬಹಳ ಕಷ್ಟ ಬಂದಾಗ ಅವರು ಸ್ಮರಣೆ ಮಾಡೋದು, ಶ್ರೀಪಾದ ರಾಜರನ್ನು ಸ್ಮರಣೆ ಮಾಡಿಬಿಟ್ರೆ ಸಾಕು, ಎಲ್ಲೆದಲ್ಲೂ ಊಟ ಬರ್ತದೆ, ಎಲ್ಲೆದಲ್ಲೂ ಒಂದು ವಿಶೇಷತೆ ಬರ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ಶ್ರೀಪಾದರಾಜರ ಘನತೆ ಇವತ್ತು ನಮಗೆ ಸಮಾಜಕ್ಕೆ ವ್ಯಾಸರಾಜರನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಶ್ರೀಪಾದರಾಜರಿಗೆ ಬರ್ತಾ ಇದೆ. ವಿಶೇಷವಾಗಿ ಏಕೆಂದರೆ ಅವರ ಒಂದು ಗರಡಿಯಲ್ಲಿ ಬೆಳೆದವರು ದಾಸ ಸಾಹಿತ್ಯಕ್ಕಂದರೆ ಸಂಸ್ಥಾನ ಪೂಜೆ ಆದ ಕೂಡಲೇ ತಾವೇ ರಚನೆ ಮಾಡಿದ ದಾಸರ ಪದ ಸುಳಾದಿಗಳನ್ನು ಹಾಡ್ತಿದ್ದರಂತೆ. ಹಾಡುವ ಪದ್ಧತಿ, ಯತಿಗಳು ಹಾಡುವ ಪದ್ಧತಿಯನ್ನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದವರು ನರಹರಿ ತೀರ್ಥರ ನಂತರ ನಮಗೆ ಶ್ರೀಪಾದರಾಜರು ಒಂದು ಎದ್ದು ಕಾಣ್ತಾ ಇದೆ. ಇವತ್ತು ಶ್ರೀಪಾದರಾಜರು ವ್ಯಾಸರಾಜರನ್ನು ಕೊಟ್ಟು, ವ್ಯಾಸರಾಜರು ಸಾಕಷ್ಟು ಶಿಷ್ಯರನ್ನು ತಯಾರು ಮಾಡಿ ಇವತ್ತು ಪುರಂದರದಾಸರು, ಕನಕದಾಸರು, ಒಂದು ವಿಜಯೇಂದ್ರ ತೀರ್ಥರು, ವಾದಿರಾಜರು ಈ ಒಂದು ದಾಸ ಪಂಕ್ತಿಯನ್ನು ಹಾಕಿಕೊಟ್ಟಂಥ ವ್ಯಾಸರಾಜರ ಕೊಡುಗೆ, ಇದರ ಕೀರ್ತಿ ನಮ್ಮ ಶ್ರೀಪಾದರಾಜರಿಗೆ ಸಲ್ಲಬೇಕು. ಶ್ರೀಪಾದರಾಜರು ಕೂಡ ಸಾಕಷ್ಟು ಲಕ್ಷ್ಮೀ ನರಸಿಂಹ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಅದರಲ್ಲಿ ನಾವು ಚೀಕಲಪರಿವೆ ವಿಜಯದಾಸರ ಒಂದು ಹುಟ್ಟಿದ ಊರು ಅಂತ ನಾವೇನು ಕರಿತೀವಿ, ಅವರು ಜನ್ಮ ಕೊಟ್ಟಿರ್ತಕ್ಕಂಥ ಚೀಕಲಪರಿವೆ ಏನಿದೆ, ಅಲ್ಲಿ ಶ್ರೀಪಾದರಾಜರೇ ಪ್ರತಿಷ್ಠಾಪನೆ ಮಾಡಿದ ಲಕ್ಷ್ಮೀ ನರಸಿಂಹ ದೇವರ ಮೂರ್ತಿಯನ್ನು ಕೂಡ ನೋಡಬಹುದು. ಯಾಕಂದರೆ ಬಹಳ ವಿಶೇಷವಾಗಿ ಅದರ ಜೊತೆಗೆ ನಾವು ಕೋಟೆಯಲ್ಲಿ ಬಂದಾಗ ಯೋಗ ನರಸಿಂಹದೇವರು ರಾಚೂರಲ್ಲಿ ಕೂಡ ಅವರೇ ಸ್ಥಾಪನೆ ಮಾಡಿದ್ದು. ನಂತರ ಬಿಚ್ಚಾಲಿಗೆ ಹೋದರೆ ಅಲ್ಲಿ ಕೂಡ ಲಕ್ಷ್ಮೀ ನರಸಿಂಹದೇವರ ಸ್ಥಾಪನೆ ಮಾಡಿದ್ದು. ಯಾವ ರೀತಿ ವ್ಯಾಸರಾಜರು ವಾಯು ಜೀವೋತ್ತಮರನ್ನು ಪ್ರತಿಷ್ಠಾಪನೆ ಮಾಡಿದರು 733, ಅವರ ಗುರುಗಳು ಶ್ರೀಪಾದರಾಜರು ನರಸಿಂಹದೇವರ ಪ್ರತಿಷ್ಠಾಪನೆ ಕೂಡ ವಿಶೇಷವಾಗಿ ಮಾಡ್ತಾ ಇದ್ದರು. ಅಂದರೆ ಲಕ್ಷ್ಮೀ ನರಸಿಂಹದೇವರ ವಿಶೇಷ ಅನುಗ್ರಹಕ್ಕೆ ಕೂಡ ಪಾತ್ರರಾಗಿದ್ದಂಥ ಶ್ರೀಪಾದರಾಜರ ಕೊಡುಗೆ ಅದ್ಭುತವಾಗಿದೆ. ಇವತ್ತು ಶ್ರೀಪಾದರಾಜರ ಮಠ ನಂತರ ಮುಳುಬಾಗಿಲಿನಲ್ಲಿ ಅವರು ಮೂಲ ವೃಂದಾವನ ಇದೆ. ಅಲ್ಲೇ ಇರತಕ್ಕಂಥ ಒಂದು ಸರೋವರದಲ್ಲಿ ಸಾಕ್ಷಾತ್ ಗಂಗೆಯನ್ನು ತರಿಸಿ ಎಲ್ಲರಿಗೆ ಗಂಗಾ ಸ್ನಾನ ಮಾಡಿಸಿದ ಕೀರ್ತಿ ಶ್ರೀಪಾದರಾಜರಿಗೆ ಸಲ್ತಾ ಇದೆ. ಅಂಥ ಶ್ರೀಪಾದರಾಜರ ಸ್ಮರಣೆಯನ್ನು ನಾವು ನೀವು ಮಾಡೋಣ. ಸತ್ಯಾಭಿನವ ತೀರ್ಥರ, ಸತ್ಯಪೂರ್ಣ ತೀರ್ಥರ, ಸತ್ಯಪ್ರಿಯ ತೀರ್ಥರ, ಸತ್ಯವಿಜಯ ತೀರ್ಥರ ಈ ಒಂದು ಭವ್ಯ ಪರಂಪರೆಗೆ ನಾವೆಲ್ಲರೂ ಅವರ ಸ್ಮರಣೆ ಮಾಡಿ ಜೊತೆಗೆ ವಟ ಸಾವಿತ್ರಿ ಪೂಜಾ ವ್ರತ ಅಂತ ನಾವೇನು ಕರಿತೀವಿ, ಈ ಒಂದು ಭಾಗದಲ್ಲಿ ಬರೀತಾ ಇದೆ. ಆ ವಟ ಸಾವಿತ್ರಿ ವ್ರತ ಪೂಜಾ ಪ್ರತಿಯೊಬ್ಬರು ಮುತ್ತೈದೆ ಮಾಡಿದರೆ ಅವರ ಮುತ್ತೈದೆ ಭಾಗ್ಯ ಕೂಡ ಹೆಚ್ಚು ಆಗ್ತಕ್ಕಂಥ ದೊಡ್ಡ ವ್ರತ ಅಂತ ಹೇಳಿದರೆ ವಟ ಸಾವಿತ್ರಿ ವ್ರತ. ಆ ವ್ರತವನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಈಗಲೂ ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ. ಜೊತೆಗೆ ಮುಂದಿನ ಒಂದು ಭಾಗದಲ್ಲಿ ಅಂದರೆ 333ನೇ ಭಾಗದಲ್ಲಿ ರಘುವರಿಯ ತೀರ್ಥರ ಬಗ್ಗೆ ನಾವು ನೀವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನುಡಿಸ್ಮರಣೆ 333ನೇ ನುಡಿಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಸಂಪತ್ತು ಕೊಡಲಿ, ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು. ಸರ್ವೇ ಜನ ಸುಖಿನೋ ಭವಂತು.